ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಪ್ರಸಾದ್ ಆರ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗುಂಡ್ಲುಪೇಟೆಯಲ್ಲಿ ಅರ್ಥಶಾಸ್ತ್ರ ವಿಷಯದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ಕಳೆದ ತರಗತಿಯಲ್ಲಿ ಅಂತಿಮ BA ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರುವಂತಹ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಪತ್ರಿಕೆಯಲ್ಲಿ ಸುಂಕದ ಅರ್ಥ ಮತ್ತು ವಿಧಗಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಇಂದಿನ ತರಗತಿಯಲ್ಲಿ ಸುಂಕದ ಪರಿಣಾಮಗಳು, ಎಫೆಕ್ಟ್ಸ್ ಆಫ್ ಟ್ಯಾರಿಫ್ಸ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮೆಲ್ಲರಿಗೂ ತಿಳಿದಿರುವಂತೆ ಪ್ರಸ್ತುತ ಅಂತಾರಾಷ್ಟ್ರೀಯ ವ್ಯಾಪಾರವು ಅತ್ಯಂತ ಪರಿಣಾಮಕಾರಿಯಿಂದ ಕೂಡಿರುವಂತಹ ಚಟುವಟಿಕೆಯಾಗಿದೆ. ಪ್ರತಿಯೊಂದು ರಾಷ್ಟ್ರವು ರಕ್ಷಣಾ ವ್ಯಾಪಾರ ನೀತಿಯ ಸಾಧನಗಳನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ಅಂತಾರಾಷ್ಟ್ರೀಯ ವ್ಯಾಪಾರ ನಿರ್ವಹಣೆಯಲ್ಲಿ ಲಾಭ ಗಳಿಸುವಂತಹ ಯೋಜನೆಯನ್ನು ರೂಪಿಸುವುದನ್ನು ನಾವು ಕಾಣಬಹುದು. ಈ ರಕ್ಷಣಾ ವ್ಯಾಪಾರ ನೀತಿಯ ಸಾಧನಗಳಲ್ಲಿ ಸುಂಕಗಳು ಅತ್ಯಂತ ಸರಳವಾದ, ತುಂಬ ಜನಪ್ರಿಯವಾದ ಹಾಗೂ ತುಂಬ ಪರಿಣಾಮಕಾರಿಯಾದಂತಹ ಒಂದು ರಕ್ಷಣಾ ವ್ಯಾಪಾರ ನೀತಿಯ ಸಾಧನಗಳಾಗಿವೆ. ಈ ಸುಂಕಗಳನ್ನು ವಿಧಿಸುವುದರ ಮೂಲಕ ಒಂದು ರಾಷ್ಟ್ರ ಯಾವ ರೀತಿ ಅನುಕೂಲಗಳನ್ನು, ಪರಿಣಾಮಗಳನ್ನು ಎದುರಿಸುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸುಂಕಗಳು ಎಂದರೆ ಆಮದು ಸರಕುಗಳು ಮತ್ತು ರಫ್ತು ಸರಕುಗಳ ಮೇಲೆ ವಿಧಿಸಲಾಗುವ ತೆರಿಗೆ ಎಂದರ್ಥ. ಅಂದರೆ ರಫ್ತು ಸುಂಕ ಮತ್ತು ಆಮದು ಸುಂಕ ಎಂತಲೂ ಸಹ ಕರೆಯುತ್ತಾರೆ. ರಫ್ತು ಸುಂಕಕ್ಕಿಂತ ಹೆಚ್ಚಾಗಿ ಆಮದು ಸುಂಕವು ಹೆಚ್ಚು ಪ್ರಚಲಿತದಲ್ಲಿರುವುದನ್ನು ನಾವು ಕಾಣಬಹುದು. ಪ್ರತಿಯೊಂದು ರಾಷ್ಟ್ರವು ಸುಂಕವನ್ನು ವಿಧಿಸುವ ಇಂದಿನ ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿರುತ್ತದೆ. ಆ ಉದ್ದೇಶಗಳನ್ನು ಪ್ರಮುಖವಾಗಿ ಎರಡು ರೀತಿ ನಾವು ಕಾಣಬಹುದು. ಒಂದು, ಆಮದು ಸರಕುಗಳನ್ನು ನಿಯಂತ್ರಿಸುವುದು, ರಾಷ್ಟ್ರಕ್ಕೆ ಆದಾಯವನ್ನು ಒದಗಿಸುವುದು. ಆಮದು ಸರಕುಗಳನ್ನು ನಿಯಂತ್ರಿಸುವುದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಈ ಆಮದು ಸರಕುಗಳು ದೇಶೀಯ ಕೈಗಾರಿಕೆಗಳ ನಡುವೆ ನಡೆಸುವಂತಹ ಪೈಪೋಟಿಯಿಂದ ದೇಶೀಯ ಸರಕುಗಳನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಹಾಗೂ ರಾಷ್ಟ್ರದ ಉತ್ಪಾದಕರು ಮತ್ತು ಮಾರಾಟಗಾರರ ಹಿತರಕ್ಷಣೆಯನ್ನು ಕಾಯ್ದುಕೊಳ್ಳುವ ಸಲುವಾಗಿ ಪ್ರತಿಯೊಂದು ರಾಷ್ಟ್ರವು ಆಮದು ಸರಕುಗಳ ಮೇಲೆ ಸುಂಕವನ್ನು ವಿಧಿಸುವುದರ ಮೂಲಕ ಅವುಗಳ ಪ್ರಮಾಣವನ್ನು ನಿಯಂತ್ರಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. ಇದು ಸುಂಕವನ್ನು ವಿಧಿಸುವಂತಹ ಉದ್ದೇಶಗಳಲ್ಲಿ ಪ್ರಮುಖವಾದಂಥ ಒಂದು ಅಂಶ. ಎರಡನೆಯದು ರಾಷ್ಟ್ರೀಯ ಆದಾಯದ ಮೂಲ. ಹಲವಾರು ಅಭಿವೃದ್ಧಿಶೀಲ ರಾಷ್ಟ್ರಗಳು ಮತ್ತು ಬಡ ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಮದು ಸರಕುಗಳ ಮೇಲೆ ಸುಂಕಗಳನ್ನು ವಿಧಿಸಿ ಆ ಸುಂಕದಿಂದ ಬರುವಂತಹ ಆದಾಯವನ್ನು ತಮ್ಮ ರಾಷ್ಟ್ರದ ಆದಾಯದ ಒಂದು ಮೂಲವಾಗಿ ಪರಿಗಣಿಸಿರುವುದನ್ನು ನಾವು ಕಾಣಬಹುದು. ಈ ಎರಡು ಪ್ರಮುಖ ಉದ್ದೇಶಗಳ ಈಡೇರಿಕೆಗಾಗಿ ಪ್ರತಿಯೊಂದು ರಾಷ್ಟ್ರವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಸುಂಕವನ್ನು ಒಂದು ಪ್ರಮುಖ ಸಾಧನವಾಗಿ ಬಳಸಿಕೊಳ್ಳುತ್ತದೆ. ನಂತರದಲ್ಲಿ ಸುಂಕದ ಪರಿಣಾಮಕ್ಕೆ ಸಂಬಂಧಪಟ್ಟಂತೆ ಸುಂಕಗಳ ಪರಿಣಾಮಗಳು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದು ಆ ಸುಂಕಗಳು ಯಾವ ಪ್ರಮಾಣದಲ್ಲಿ ಆಮದು ಸರಕುಗಳನ್ನು ನಿಯಂತ್ರಿಸುತ್ತವೆ ಎನ್ನುವುದನ್ನು ಅವಲಂಬಿಸಿರುತ್ತದೆ. ಸುಂಕಗಳು ಹಲವು ಸಂದರ್ಭಗಳಲ್ಲಿ ಗೋಚರ ಪರಿಣಾಮ, ಅಗೋಚರ ಪರಿಣಾಮ, ಕೆಲವೊಮ್ಮೆ ಅಲ್ಪಕಾಲೀನ ಹಾಗೂ ದೀರ್ಘಕಾಲೀನ ಪರಿಣಾಮಗಳನ್ನು ಸೃಷ್ಟಿಸುತ್ತವೆ. ಒಂದೇ ಕಲ್ಲಿನಿಂದ ಹಲವು ಹಕ್ಕಿಗಳನ್ನು ಹೊಡೆದಂತೆ ಒಂದು ಯೋಜನಾಬದ್ಧವಾದ ಸುಂಕವನ್ನು ವಿಧಿಸುವುದರ ಮೂಲಕ ಒಂದು ರಾಷ್ಟ್ರ ಹಲವಾರು ರೀತಿಯ ಬಹುಮುಖ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು. ಈ ದೃಷ್ಟಿಯಲ್ಲಿ ಒಂದು ರಾಷ್ಟ್ರ ಅದು ವಿಧಿಸುವಂತಹ ಅಥವಾ ಏರುವಂತಹ ಸುಂಕ ಹೆಚ್ಚು ಮಹತ್ವವಾದ ಒಂದು ಅಂಶವಾಗಿದೆ. ಸುಂಕದ ಪರಿಣಾಮಗಳಿಗೂ ಮೊದಲು ನಾವು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಹಾಗೂ ಅಪೂರ್ಣ ಸಮತೋಲನ ವಿಶ್ಲೇಷಣೆ ಎಂಬ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಬೇಕಾಗಿರುತ್ತದೆ. ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಎಂದರೆ ಏಕಕಾಲದಲ್ಲಿ ಹಲವು ಸರಕುಗಳ ಹಾಗೂ ಮಾರುಕಟ್ಟೆಗಳ ಮೇಲೆ ಸುಂಕದ ಪರಿಣಾಮದ ಅಧ್ಯಯನವನ್ನು ಮಾಡುವುದೇ ಸಾಮಾನ್ಯ ಸಮತೋಲನ ವಿಶ್ಲೇಷಣೆ. ಇದನ್ನು ಜನರಲ್ ಈಕ್ವಿಲಿಬ್ರಿಯಂ ಅನಾಲಿಸಿಸ್ ಎಂತಲೂ ಸಹ ಕರೆಯುತ್ತಾರೆ. ಅಂದರೆ ಒಂದು ರಾಷ್ಟ್ರದಲ್ಲಿ ಸುಂಕವನ್ನು ವಿಧಿಸುವುದರ ಮೂಲಕ
ಆ ರಾಷ್ಟ್ರದ ಹಲವು ಸರಕುಗಳ ಮೇಲೆ ಆಗುವಂತಹ ಪರಿಣಾಮಗಳು ಹಾಗೂ ರಾಷ್ಟ್ರದ ವಿವಿಧ ಮಾರುಕಟ್ಟೆಗಳ ಮೇಲೆ ಉಂಟಾಗುವಂಥ ಒಂದು ಪ್ರಭಾವವನ್ನು ಅಧ್ಯಯನ ಮಾಡುವುದೇ ಸಾಮಾನ್ಯ ಸಮತೋಲನ ವಿಶ್ಲೇಷಣೆ. ಈ ಸಾಮಾನ್ಯ ಸಮತೋಲನ ವಿಶ್ಲೇಷಣೆಗೆ ಪ್ರತಿಯಾಗಿ ಅಪೂರ್ಣ ಸಮತೋಲನ ವಿಶ್ಲೇಷಣೆಯನ್ನು ಕಾಣಬಹುದು. ಇದನ್ನು ಪಾರ್ಷಿಯಲ್ ಈಕ್ವಿಲಿಬ್ರಿಯಂ ಅನಾಲಿಸಿಸ್ ಎಂತಲೂ ಸಹ ಕರೆಯುತ್ತಾರೆ. ಇಲ್ಲಿ ಒಂದು ನಿಗದಿತ ಸರಕಿನ ಹಾಗೂ ನಿಗದಿತ ಮಾರುಕಟ್ಟೆಯ ಮೇಲೆ ಸುಂಕದ ಪರಿಣಾಮವನ್ನು ಕುರಿತು ಅಧ್ಯಯನ ಮಾಡುವುದೇ ಅಪೂರ್ಣ ಸಮತೋಲನ ವಿಶ್ಲೇಷಣೆ. ಇಲ್ಲಿ ಕೇವಲ ಸುಂಕವನ್ನು ವಿಧಿಸುವುದರ ಆಧಾರದ ಮೇಲೆ ಆ ಸರಕಿಗೆ ಸಂಬಂಧಪಟ್ಟಂತೆ ಆಗುವಂತಹ ಪರಿಣಾಮಗಳನ್ನು ಹಾಗೂ ಒಂದು ಸಣ್ಣ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಭಾವಗಳನ್ನು ಕುರಿತು ಅಧ್ಯಯನ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಲಾಗುತ್ತದೆ. ಪ್ರಸ್ತುತ ತರಗತಿಯಲ್ಲಿ ಅಪೂರ್ಣ ಸಮತೋಲನ ವಿಶ್ಲೇಷಣೆಯನ್ನು ಬಳಸಿಕೊಳ್ಳುವುದರ ಮೂಲಕವಾಗಿ ಒಂದು ರಾಷ್ಟ್ರದ ಸುಂಕದ ಪರಿಣಾಮಗಳನ್ನು ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳೋಣ. ನಂತರ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಬರುವಂತಹ ಸುಂಕಗಳ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಪಿ ಕಿಂಡ್ಲ್ಬರ್ಜರ್ ಅವರು ನೀಡಿರುವಂತಹ ಒಂದು ವ್ಯಾಖ್ಯಾನವು ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಕಿಂಡ್ಲ್ಬರ್ಜರ್ ಅವರ ಪ್ರಕಾರವಾಗಿ ಸುಂಕಗಳು ವ್ಯಾಪಾರ, ಬೆಲೆಗಳು, ಉತ್ಪಾದನಾ ಪ್ರಮಾಣ, ಅನುಭೋಗದ ಪ್ರಮಾಣ, ಸಂಪನ್ಮೂಲದ ವಿತರಣೆ, ಆದಾಯದ ಮರುಹಂಚಿಕೆ, ಉದ್ಯೋಗದ ಮಟ್ಟದ ಬದಲಾವಣೆ ಹಾಗೂ ಪಾವತಿ ಶುಲ್ಕನ್ನು ತಿದ್ದುತ್ತದೆ ಎಂದು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸಿದ್ದಾರೆ. ಕಿಂಡ್ಲ್ಬರ್ಜರ್ ಅವರ ಪ್ರಕಾರವಾಗಿ ಸುಂಕಗಳು ಒಂದು ರಾಷ್ಟ್ರದ ವ್ಯಾಪಾರದ ಬೆಲೆಗಳು, ಉತ್ಪಾದನಾ ಪ್ರಮಾಣ, ಅನುಭೋಗದ ಪ್ರಮಾಣ, ಪಾವತಿ ಶುಲ್ಕ ಇತ್ಯಾದಿ ವಿಚಾರಗಳ ಮೇಲೆ ಗಂಭೀರವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂಬ ಅಂಶವನ್ನು ಅವರು ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ವ್ಯಾಖ್ಯಾನದ ಆಧಾರದ ಮೇಲೆ ಸುಂಕದ ಪರಿಣಾಮಗಳನ್ನು ಸುಮಾರು 9 ವಿವಿಧ ಪರಿಣಾಮಗಳ ಬಗ್ಗೆ ನಾವು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಭಾಗಶಃ ಸಮತೋಲನ ವಿಶ್ಲೇಷಣೆ ಅಥವಾ ಅಪೂರ್ಣ ಸಮತೋಲನ ವಿಶ್ಲೇಷಣೆಯ ಸಹಾಯದಿಂದ ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಅದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ನಾವು ರೇಖಾಚಿತ್ರದ ಸಹಾಯವನ್ನು ಪಡೆದುಕೊಳ್ಳೋಣ. ಇಲ್ಲಿ ಕಾಣುತ್ತಿರುವಂತಹ ರೇಖಾಚಿತ್ರದಲ್ಲಿ OX ಅಕ್ಷದಲ್ಲಿ ಬೇಡಿಕೆ ಪ್ರಮಾಣ, ಪೂರೈಕೆ ಪ್ರಮಾಣ ಹಾಗೂ ಆಮದು ಪ್ರಮಾಣವನ್ನು ಪ್ರತಿನಿಧಿಸಲಾಗಿದೆ. OY ಅಕ್ಷದಲ್ಲಿ ಸರಕಿನ ಬೆಲೆ ಮತ್ತು ಸುಂಕವನ್ನು ಪ್ರತಿನಿಧಿಸಲಾಗಿದೆ. ರೇಖಾಚಿತ್ರದಲ್ಲಿ ಕಾಣುತ್ತಿರುವಂತಹ ಒಂದು ಡಿ ಎನ್ನುವಂತಹ ರೇಖೆಯು ಡೊಮೆಸ್ಟಿಕ್ ಡಿಮ್ಯಾಂಡ್ ಕರ್ವ್ ಆಗಿದ್ದು ಇದು ದೇಶೀಯ ಬೇಡಿಕೆಯ ರೇಖೆಯಾಗಿದೆ. ಈ ರೇಖೆಯು ಎಡಭಾಗದಿಂದ ಬಲಭಾಗಕ್ಕೆ ಕೆಳಮುಖ ಇಳಿಜಾರನ್ನು ಹೊಂದಿರುವಂತಹ ರೇಖೆಯಾಗಿದ್ದು ಆ ರಾಷ್ಟ್ರದಲ್ಲಿ ಅಧಿಕ ಪ್ರಮಾಣದ ಬೆಲೆಯಲ್ಲಿ ಕಡಿಮೆ ಪ್ರಮಾಣದ ಬೇಡಿಕೆಯ ಪ್ರಮಾಣವನ್ನು ಹಾಗೂ ಕಡಿಮೆ ಬೆಲೆಯಲ್ಲಿ ಅಧಿಕ ಪ್ರಮಾಣದ ಬೇಡಿಕೆಯನ್ನು ಪ್ರತಿನಿಧಿಸುವಂತಹ ರೇಖೆಯಾಗಿದೆ. ನಂತರ SD ಎನ್ನುವಂತಹ ರೇಖೆಯು ಡೊಮೆಸ್ಟಿಕ್ ಸಪ್ಲೈ ಕರ್ವ್ ಆಗಿದ್ದು ದೇಶೀಯ ಪೂರೈಕೆಯ ರೇಖೆಯಾಗಿದೆ. ಈ ರೇಖೆಯು ಎಡಭಾಗದಿಂದ ಬಲಭಾಗಕ್ಕೆ ಏರುಮುಖ ರೇಖೆಯಾಗಿದೆ. ಅಂದರೆ ರಾಷ್ಟ್ರದಲ್ಲಿ ಸರಕುಗಳ ಬೆಲೆಗಳು ಹೆಚ್ಚಾಗುತ್ತಾ ಹೋದಂತೆ ಆ ರಾಷ್ಟ್ರದ ಸರಕಿನ ಪೂರೈಕೆಯ ಪ್ರಮಾಣವೂ ಸಹ ಹೆಚ್ಚಾಗುತ್ತದೆ ಎನ್ನುವುದನ್ನು ಈ ಏರುಮುಖ ಪೂರೈಕೆ ರೇಖೆಯು ಪ್ರತಿನಿಧಿಸುತ್ತದೆ. ನಂತರ SW ಎನ್ನುವಂತಹ ರೇಖೆ ಜಾಗತಿಕ ಪೂರೈಕೆ ರೇಖೆಯಾಗಿದ್ದು ಈ ರೇಖೆಯು OX ಅಕ್ಷಕ್ಕೆ ಪರಸ್ಪರ ಸಮನಾಗಿದೆ. ಅಂದರೆ OP1 ಬೆಲೆಯಲ್ಲಿ ಜಾಗತಿಕ ಪೂರೈಕೆಯ ಪ್ರಮಾಣವು ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದಿರುವುದನ್ನು ಇದು ಪ್ರತಿನಿಧಿಸುತ್ತದೆ. ನಂತರದಲ್ಲಿ ಒಂದು ರಾಷ್ಟ್ರದಲ್ಲಿ ಸುಂಕದ ಪೂರ್ವದ ಸ್ಥಿತಿಯಲ್ಲಿ ಅಂದರೆ ಆ ರಾಷ್ಟ್ರ ಮುಕ್ತ ವ್ಯಾಪಾರ ನೀತಿಯನ್ನು ಅನುಸರಿಸುತ್ತಿರುವ ಸಂದರ್ಭದಲ್ಲಿ ಆ ರಾಷ್ಟ್ರದಲ್ಲಿ ನಿಗದಿತ ಸರಕಿನ ಬೇಡಿಕೆ ಪ್ರಮಾಣ OQ4ನಷ್ಟು ಇರುತ್ತದೆ. ಆದರೆ ಆ ನಿಗದಿತ ಬೆಲೆಯಲ್ಲಿ ರಾಷ್ಟ್ರದಲ್ಲಿ ಪೂರೈಕೆಯ ಪ್ರಮಾಣವು ಕೇವಲ OQ1ನಷ್ಟು ಇರುತ್ತದೆ. ಸಂಖ್ಯೆ ರೂಪದಲ್ಲಿ ತಿಳಿದುಕೊಳ್ಳುವುದಾದರೆ OP1 ಬೆಲೆಯಲ್ಲಿ ಅಂದರೆ ಒಂದು ರಾಷ್ಟ್ರದಲ್ಲಿ ಒಂದು ನಿಗದಿತ ಸರಕಿನ ಬೆಲೆ ಒಂದು ಘಟಕಕ್ಕೆ 10 ರೂಪಾಯಿ ಇದ್ದಾಗ ಆ ಸರಕಿನ ಬೇಡಿಕೆ ಪ್ರಮಾಣ 400 ಟನ್ಗಳಷ್ಟಿರುತ್ತದೆ. ಆದರೆ ದೇಶದಲ್ಲಿ ಆ ಸರಕಿನ ಪೂರೈಕೆ ಪ್ರಮಾಣ ಕೇವಲ 100 ಟನ್ಗಳಾಗಿರುತ್ತದೆ. ಉಳಿದಂತಹ 300 ಟನ್ನುಗಳಷ್ಟು ಸರಕಿನ
ಕೊರತೆಯನ್ನು ವಿದೇಶದಿಂದ ಸರಕುಗಳನ್ನು ಆಮದು ಮಾಡಿಕೊಳ್ಳುವುದರ ಮೂಲಕ ರಾಷ್ಟ್ರ ಸರಕಿನ ಕೊರತೆಯ ಸಮಸ್ಯೆಯನ್ನು ಸರಿದೂಗಿಸುತ್ತಿರುತ್ತದೆ. ಈ ಸರಕುಗಳನ್ನು ಆಮದು ಮಾಡಿಕೊಳ್ಳುವಾಗ ಒಂದು ರಾಷ್ಟ್ರ ಸುಂಕವನ್ನು ವಿಧಿಸುವುದರ ಮೂಲಕ ಅದು ಎದುರಿಸುವಂತಹ ಅಥವಾ ಪಡೆದುಕೊಳ್ಳುವಂತಹ ಪರಿಣಾಮಗಳ ಬಗ್ಗೆ ಮುಂದಿನಂತೆ ಕಾಣೋಣ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಅದು ಎದುರಿಸುವಂತಹ ಅಥವಾ ಪಡೆದುಕೊಳ್ಳುವಂತಹ ಒಂದು ಪ್ರಮುಖವಾದ ಪರಿಣಾಮ ಎಂದರೆ ಅದು ಬೆಲೆಯ ಪರಿಣಾಮ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಆಮದು ಸರಕಿನ ಬೆಲೆಯಲ್ಲಾಗುವಂತಹ ಬದಲಾವಣೆಯ ಪ್ರಮಾಣವನ್ನೇ ನಾವು ಬೆಲೆಯ ಪರಿಣಾಮ ಎಂದು ಕರೆಯುತ್ತೇವೆ. ಅಂದರೆ ಒಂದು ರಾಷ್ಟ್ರ ಸುಂಕದ ಪೂರ್ವದಲ್ಲಿ OP1 ಬೆಲೆಯನ್ನು ನಿಗದಿಪಡಿಸುತ್ತಿರುತ್ತದೆ. ಪ್ರಸ್ತುತ ಆ ರಾಷ್ಟ್ರ P1 P2 ಪ್ರಮಾಣದ ಸುಂಕವನ್ನು ಆಮದು ಸರಕಿನ ಮೇಲೆ ವಿಧಿಸಿದಾಗ ಆ ಸುಂಕವು ರಾಷ್ಟ್ರದ ಆಮದು ಸರಕಿನ ಬೆಲೆಯಲ್ಲಿ ಸೇರಿಕೊಂಡು ಆ ಆಮದು ಸರಕಿನ ಬೆಲೆಯು OP1 ಇಂದ OP2ಗೆ ಹೆಚ್ಚಾಗುತ್ತದೆ. ಸಾಧಾರಣವಾಗಿ ಆಮದು ಸರಕುಗಳ ಮೇಲೆ ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆಮದು ಸರಕುಗಳ ಬೆಲೆಯು ಹೆಚ್ಚಾಗುವುದನ್ನೇ ಬೆಲೆಯ ಪರಿಣಾಮ ಎಂದು ಕರೆಯುತ್ತೇವೆ. ಸಂಖ್ಯೆ ರೂಪದಲ್ಲಿ ತಿಳಿದುಕೊಳ್ಳುವುದಾದರೆ ಸುಂಕದ ಪೂರ್ವದಲ್ಲಿ ನಿಗದಿತ ಸರಕಿನ ಬೆಲೆಯು ಪ್ರತಿ ಘಟಕಕ್ಕೆ 10 ರೂಪಾಯಿಗಳಷ್ಟಿರುತ್ತೆ. ಸರ್ಕಾರ ಆಮದು ಸರಕಿನ ಮೇಲೆ ಪ್ರತಿ ಘಟಕಕ್ಕೆ 10 ರೂಪಾಯಿಗಳಷ್ಟು ಸುಂಕವನ್ನು ವಿಧಿಸಿದಾಗ ಈ ಸುಂಕವು ಬೆಲೆಯೊಂದಿಗೆ ಸೇರಿಕೊಂಡು ಪ್ರಸ್ತುತ ಸರಕಿನ ಬೆಲೆಯು ಪ್ರತಿ ಘಟಕಕ್ಕೆ 20 ರೂಪಾಯಿಗಳಿಗೆ ಹೆಚ್ಚಾಗಿರುವುದನ್ನು ಕಾಣಬಹುದು. ಇದೇ ಬೆಲೆಯ ಪರಿಣಾಮ. ಒಂದು ರಾಷ್ಟ್ರ ಆಮದು ಮಾಡಿಕೊಳ್ಳುವ ಸರಕಿನ ಬೆಲೆಯು ಪ್ರಮುಖವಾಗಿ ಆ ರಾಷ್ಟ್ರದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಹಾಗೂ ಪೂರೈಕೆ ಸ್ಥಿತಿಸ್ಥಾಪಕತ್ವವನ್ನು ಅವಲಂಬಿಸಿರುತ್ತದೆ. ಸುಂಕದ ಎರಡನೆಯ ಪರಿಣಾಮವೆಂದರೆ ಸರ್ಕಾರದ ಆದಾಯದ ಪರಿಣಾಮ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಆದಾಯದಲ್ಲಾಗುವ ಬದಲಾವಣೆಯನ್ನೇ ನಾವು ಸರ್ಕಾರದ ಆದಾಯದ ಪರಿಣಾಮ ಎಂದು ಕರೆಯುತ್ತೇವೆ. ಸುಂಕದ ಪೂರ್ವದಲ್ಲಿ ಒಂದು ರಾಷ್ಟ್ರ Q1 Q4ನಷ್ಟು ಪ್ರಮಾಣದಲ್ಲಿ ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತಿರುತ್ತದೆ. ಆದರೆ ಸುಂಕದ ಪೂರ್ವದಲ್ಲಿ ರಾಷ್ಟ್ರದ ಸುಂಕದ ಆದಾಯ ಶೂನ್ಯವಾಗಿರುತ್ತದೆ. ಅಂದರೆ 300 ಟನ್ನುಗಳಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದರೂ ಸರ್ಕಾರದ ಸುಂಕದ ಆದಾಯ ಶೂನ್ಯವಾಗಿರುತ್ತದೆ. ತದನಂತರದಲ್ಲಿ ಸರ್ಕಾರ ಪ್ರತಿ ಘಟಕಕ್ಕೆ 10 ರೂಪಾಯಿಗಳಷ್ಟು ಸುಂಕವನ್ನು ವಿಧಿಸಿದಾಗ ಸರಕುಗಳ ಬೆಲೆ OP1 ಇಂದ OP2ಗೆ ಹೆಚ್ಚಾಗಿ ಆಮದು ಸರಕುಗಳ ಪ್ರಮಾಣ Q2 Q3 ಪ್ರಮಾಣಕ್ಕೆ ಕಡಿಮೆಯಾಗುತ್ತದೆ. ಈ Q2 Q3 ಪ್ರಮಾಣದಿಂದ ಸರ್ಕಾರ ರೇಖಾಚಿತ್ರದಲ್ಲಿ ತೋರಿಸಿರುವಂತೆ ಹಸಿರು ಬಣ್ಣದ ಆಯತಾಕಾರದ ಪಟ್ಟಿಯ ABCD ಪ್ರಮಾಣದ ಆದಾಯವನ್ನು ಪಡೆದುಕೊಳ್ಳುವುದನ್ನು ನಾವು ಕಾಣಬಹುದು. ಸಂಖ್ಯೆಯ ರೂಪದಲ್ಲಿ ತಿಳಿದುಕೊಳ್ಳುವುದಾದರೆ ಒಂದು ರಾಷ್ಟ್ರ ಪ್ರತಿ ಘಟಕಕ್ಕೆ 10 ರೂಪಾಯಿನಷ್ಟು ಸುಂಕವನ್ನು ವಿಧಿಸಿದಾಗ ಪ್ರಸ್ತುತ ಆ ರಾಷ್ಟ್ರ Q2 Q3 ಪ್ರಮಾಣದಷ್ಟು ಅಂದರೆ 100 ಟನ್ನು ಸರಕುಗಳಷ್ಟು ಸರಕನ್ನು ಆಮದು ಮಾಡಿಕೊಳ್ಳುತ್ತಿರುತ್ತದೆ. 100 ಟನ್ನು ಸರಕು ಇಂಟು ಪ್ರತಿ ಘಟಕಕ್ಕೆ 10 ರೂಪಾಯಿ ಎಂದರೆ ಆ ರಾಷ್ಟ್ರದ ಸುಂಕದಿಂದ ದೊರೆಯುವಂತಹ ಆದಾಯವು 1,000 ರೂಪಾಯಿಗಳಷ್ಟಾಗಿರುತ್ತದೆ. ಅಂದರೆ ಒಂದು ರಾಷ್ಟ್ರ ನಿಗದಿತ ಪ್ರಮಾಣದ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಆದಾಯದಲ್ಲಾಗುವಂತಹ ಒಂದು ಬದಲಾವಣೆಯನ್ನೇ ನಾವು ಸರ್ಕಾರದ ಆದಾಯದ ಪರಿಣಾಮ ಎಂದು ಕರೆಯುತ್ತೇವೆ. ಮೂರನೆಯ ಪರಿಣಾಮ ಎಂದರೆ ರಕ್ಷಣಾ ಪರಿಣಾಮ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಬಾಲ್ಯಾವಸ್ಥೆಯ ಕೈಗಾರಿಕೆಗಳು ಹಾಗೂ ಇತರೆ ಕೈಗಾರಿಕೆಗಳು ಅಂತಾರಾಷ್ಟ್ರೀಯ ಕೈಗಾರಿಕೆಗಳಿಂದ ಪೈಪೋಟಿಯಲ್ಲಿ ರಕ್ಷಣೆಯನ್ನು ಪಡೆದುಕೊಳ್ಳುವಂಥದ್ದೇ ರಕ್ಷಣಾ ಪರಿಣಾಮ. ಈ ರಕ್ಷಣಾ ಪರಿಣಾಮವನ್ನು ಉತ್ಪಾದನಾ ಪರಿಣಾಮ ಎಂತಲೂ ಸಹ ಕರೆಯುತ್ತಾರೆ. ಅಂದರೆ ಒಂದು ರಾಷ್ಟ್ರದಲ್ಲಿ ಸುಂಕದ ಹೆಚ್ಚಳದಿಂದಾಗಿ ದೇಶದಲ್ಲಿ ಆ ಸರಕಿನ ಉತ್ಪಾದನೆಯ ಪ್ರಮಾಣದಲ್ಲಾದಂತಹ ಒಂದು ಬದಲಾವಣೆಯನ್ನು ರಕ್ಷಣಾ ಪರಿಣಾಮವಾಗಿ ಪರಿಗಣಿಸಲಾಗುತ್ತದೆ.
ರೇಖಾಚಿತ್ರದಲ್ಲಿ ಒಂದು ರಾಷ್ಟ್ರ ಆಮದು ಮಾಡಿಕೊಳ್ಳಲಾಗುವ ಸರಕಿನ ಮೇಲೆ P1 P2 ಪ್ರಮಾಣದ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಒಂದು ಬೆಲೆಯು OP1ನಿಂದ OP2ಗೆ ಹೆಚ್ಚಾಗುತ್ತದೆ. ಯಾವಾಗ ಸರಕಿನ ಬೆಲೆ OP1ನಿಂದ OP2ಗೆ ಹೆಚ್ಚಾಗುತ್ತದೆ, ದೇಶೀಯ ಪೂರೈಕೆಯ ಪ್ರಮಾಣವು OQ1ನಿಂದ OQ2ಗೆ ಹೆಚ್ಚಾಗುತ್ತದೆ. ಈ ಹೆಚ್ಚಾದ ಸುಂಕದಿಂದ ಆ ರಾಷ್ಟ್ರದ ಉತ್ಪಾದನೆಯ ಪ್ರಮಾಣವು Q1 Q2 ಪ್ರಮಾಣದಷ್ಟು ಹೆಚ್ಚಳವಾಗುವುದನ್ನು, ಏರಿಕೆಯಾಗುವುದನ್ನು ನಾವು ಕಾಣಬಹುದು. ಈ ಒಂದು ಉತ್ಪಾದನೆಯ ಪ್ರಮಾಣದಲ್ಲಾದಂತಹ ಒಂದು ಬದಲಾವಣೆಯನ್ನೇ ನಾವು ರಕ್ಷಣಾ ಪರಿಣಾಮ ಅಥವಾ ಉತ್ಪಾದನಾ ಪರಿಣಾಮ ಎಂದು ಕರೆಯಲಾಗುತ್ತದೆ. ಪ್ರೊಫೆಸರ್ ಎಲ್ಸ್ವರ್ತ್ ರವರ ಪ್ರಕಾರವಾಗಿ ರಕ್ಷಣಾ ಪರಿಣಾಮವನ್ನು ಆಮದು ಬದಲೀಕರಣ ಎಂತಲೂ ಸಹ ಕರೆದಿದ್ದಾರೆ. ಅವರ ಪ್ರಕಾರವಾಗಿ ಒಂದು ರಾಷ್ಟ್ರ ಆಮದು ಮಾಡಿಕೊಳ್ಳುವ ಸರಕಿನ ಮೇಲೆ ಸುಂಕವನ್ನು ವಿಧಿಸುವುದರ ಮೂಲಕ ಆ ರಾಷ್ಟ್ರದ ಆಮದಿನ ಪ್ರಮಾಣವನ್ನು ಕಡಿಮೆ ಮಾಡಿ ಆ ಆಮದು ಸರಕಿಗೆ ಸಂಪೂರ್ಣ ಬದಲಿ ಸರಕನ್ನು ದೇಶದಲ್ಲಿ ಉತ್ಪಾದನೆ ಮಾಡುವ ಪ್ರಮಾಣವನ್ನು ಹೆಚ್ಚು ಮಾಡಿಕೊಳ್ಳುವುದೇ ಆಮದು ಬದಲೀಕರಣವಾಗಿದೆ. ಅಂದರೆ ಒಂದು ರಾಷ್ಟ್ರ ಸುಂಕವನ್ನು ಏರಿಕೆಯನ್ನು ಮಾಡಿದಾಗ, ಆಮದು ಸರಕಿನ ಮೇಲೆ ಸುಂಕವನ್ನು ಏರಿದಾಗ ಆ ರಾಷ್ಟ್ರದಲ್ಲಿ ಸರಕಿನ ಬೆಲೆ ಹೆಚ್ಚಾಗುವುದರ ಮೂಲಕ ದೇಶದಲ್ಲಿ ಆ ಸರಕಿನ ಉತ್ಪಾದನೆಯ ಪ್ರಮಾಣವೂ ಸಹ ಹೆಚ್ಚಾಗುವುದೇ ರಕ್ಷಣಾ ಪರಿಣಾಮ. ಮುಂದುವರಿದು ನಾಲ್ಕನೆಯ ಪರಿಣಾಮವು ಆದಾಯ ಮರುಹಂಚಿಕೆ ಪರಿಣಾಮ ಅಥವಾ ವರಮಾನದ ಮರುಹಂಚಿಕೆ ಪರಿಣಾಮ ಎಂದು ಕರೆಯುತ್ತೇವೆ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಜನರ ಆದಾಯದಲ್ಲಾಗುವಂತಹ ಒಂದು ಬದಲಾವಣೆಯ ಪ್ರಮಾಣವನ್ನೇ ನಾವು ಆದಾಯದ ಮರುಹಂಚಿಕೆ ಪರಿಣಾಮ ಅಥವಾ ವರಮಾನದ ಮರುಹಂಚಿಕೆ ಪರಿಣಾಮ ಎಂದು ಕರೆಯುತ್ತೇವೆ. ಸರ್ಕಾರ ಸುಂಕವನ್ನು ವಿಧಿಸುವ ಮೊದಲು ಒಂದು ರಾಷ್ಟ್ರದ ಅನುಭೋಗಿಗಳು OP1 ಬೆಲೆಯಲ್ಲಿ ಗರಿಷ್ಠ ಪ್ರಮಾಣದ ಸರಕುಗಳನ್ನು ಅನುಭೋಗಿಸುವುದರ ಮೂಲಕ ತಮ್ಮ ಒಂದು ಅನುಭೋಗಿಗಳ ಅಧಿಕ ತೃಪ್ತಿಯನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಸರ್ಕಾರ ಆಮದು ಮಾಡಿಕೊಳ್ಳುವ ಸರಕಿನ ಮೇಲೆ ನಿಗದಿತ ಪ್ರಮಾಣದ ಸುಂಕವನ್ನು ವಿಧಿಸಿದಾಗ ಆ ಒಂದು ಸುಂಕವು ಆಮದು ಮಾಡಿಕೊಳ್ಳುವ ಸರಕಿನ ಬೆಲೆಯನ್ನು ಏರಿಸುವುದರ ಮೂಲಕವಾಗಿ ಈ ಹೆಚ್ಚಾದ ಬೆಲೆಯನ್ನು ಆ ರಾಷ್ಟ್ರದ ಆ ಸರಕನ್ನು ಅನುಭೋಗಿಸುವಂತಹ ಅನುಭೋಗಿಗಳು ತೆರವಾಗುತ್ತದೆ. ಈ ಕಾರಣದಿಂದಾಗಿ ಹೆಚ್ಚಿನ ಬೆಲೆಯನ್ನು ಅವರು ಪಾವತಿಸಿದಾಗ ಅನುಭೋಗಿಗಳ ಅಧಿಕ ತೃಪ್ತಿಯು ಕಡಿಮೆಯಾಗಿ ಅನುಭೋಗಿಗಳ ಆದಾಯವು ಉತ್ಪಾದಕರ ಆದಾಯವಾಗಿ ವರ್ಗಾವಣೆಯಾಗುತ್ತದೆ. ಅಂದರೆ ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಅನುಭೋಗಿಗಳ ಆದಾಯವು ಉತ್ಪಾದಕರ ಆದಾಯವಾಗಿ ವರ್ಗಾವಣೆಯಾಗುವುದನ್ನೇ ನಾವು ಆದಾಯದ ಮರುಹಂಚಿಕೆಯ ಪರಿಣಾಮ ಎಂದು ಕರೆಯುತ್ತೇವೆ. ಸುಂಕದ ಪೂರ್ವದಲ್ಲಿ ದೇಶದಲ್ಲಿ ಉತ್ಪಾದನೆಯ ಪ್ರಮಾಣ ಕೇವಲ OQ1 ಆದರೆ ಆ ರಾಷ್ಟ್ರದ ಸುಂಕದ ಏರಿಕೆಯಿಂದಾಗಿ ಸರಕಿನ ಬೆಲೆಯು OP1ನಿಂದ OP2ಗೆ ಹೆಚ್ಚಾದಾಗ ರಾಷ್ಟ್ರದಲ್ಲಿ ಉತ್ಪಾದನೆಯ ಪ್ರಮಾಣವು OQ1ನಿಂದ OQ2ಗೆ ಹೆಚ್ಚಾಗುತ್ತದೆ. ಜೊತೆಗೆ ಸರಕಿನ ಬೆಲೆಯು ಹೆಚ್ಚಾದ ಕಾರಣದಿಂದಾಗಿ ಆ ರಾಷ್ಟ್ರದ ಉತ್ಪಾದಕರು ಪಡೆದುಕೊಳ್ಳುವಂತಹ ಆದಾಯವು, ಹೆಚ್ಚುವರಿ ಆದಾಯವು P1 P2 A Dಗೆ ಸಮನಾಗಿರುತ್ತದೆ. ಈ ಹೆಚ್ಚುವರಿ ಆದಾಯದಲ್ಲಿ A D ಈ ಪ್ರಮಾಣದಷ್ಟು ಆದಾಯವನ್ನು ಉತ್ಪಾದಕರು ಹೆಚ್ಚುವರಿ ಸರಕುಗಳನ್ನು ಉತ್ಪಾದನೆ ಮಾಡಲು ತಗುಲುವಂತಹ ಸೀಮಾಂತ ವೆಚ್ಚವಾಗಿ ಖರ್ಚು ಮಾಡುತ್ತಾರೆ. ಉಳಿದಂತಹ P1 P2 A ಈ ಪ್ರಮಾಣದಷ್ಟು ಆದಾಯವು ಆ ಒಂದು ರಾಷ್ಟ್ರದ ಉತ್ಪಾದಕರಿಗೆ ಅಧಿಕ ಆದಾಯವಾಗಿ, ಹೆಚ್ಚುವರಿ ಆದಾಯವಾಗಿ ದೊರೆಯುತ್ತದೆ. ಈ ಮೂಲಕವಾಗಿ ಒಂದು ರಾಷ್ಟ್ರದಲ್ಲಿ ಸುಂಕವನ್ನು ವಿಧಿಸುವುದರ ಮೂಲಕ ಗ್ರಾಹಕರ ಅಥವಾ ಅನುಭೋಗಿಗಳ ಆದಾಯವು ಉತ್ಪಾದಕರಿಗೆ ವರ್ಗಾವಣೆಯಾಗುವುದನ್ನು ನಾವು ಕಾಣಬಹುದಾಗಿದೆ. ಐದನೆಯ ಪ್ರಮುಖ ಪರಿಣಾಮ ಅನುಭೋಗದ ಪರಿಣಾಮ. ಒಂದು ರಾಷ್ಟ್ರದಲ್ಲಿ ಸರ್ಕಾರ ಸುಂಕವನ್ನು ವಿಧಿಸಿದಾಗ, ಆಮದು ಸರಕಿನ ಮೇಲೆ ಸುಂಕವನ್ನು ವಿಧಿಸಿದಾಗ ಆ ಸುಂಕದ ಕಾರಣದಿಂದಾಗಿ ಆ ರಾಷ್ಟ್ರದ ಅನುಭೋಗದ ಮೇಲಾಗುವಂಥ ಒಂದು ಪರಿಣಾಮವನ್ನೇ ಅನುಭೋಗ ಪರಿಣಾಮ ಎಂದು ಕರೆಯುತ್ತೇವೆ. ಪ್ರಮುಖವಾಗಿ ಒಂದು ರಾಷ್ಟ್ರದಲ್ಲಿ ಸುಂಕ ಪೂರ್ವದ ಅವಧಿಯಲ್ಲಿ ರಾಷ್ಟ್ರದ ಜನರು
OP1 ಬೆಲೆಯಲ್ಲಿ OQ4 ಪ್ರಮಾಣದಷ್ಟು ಸರಕುಗಳನ್ನು ಅನುಭೋಗ ಮಾಡುತ್ತಿರ್ತಾರೆ. ಅಂದರೆ ಪ್ರತಿ ಸರಕಿನ ಬೆಲೆ, ಘಟಕದ ಬೆಲೆ 10 ರೂಪಾಯಿ ಇದ್ದಾಗ 400 ಟನ್ಗಳಷ್ಟು ಸರಕುಗಳನ್ನು ರಾಷ್ಟ್ರದ ಜನರು ಅನುಭೋಗಿಸುತ್ತಿರ್ತಾರೆ. ಸರ್ಕಾರ P1 P2 ಪ್ರಮಾಣದಷ್ಟು ಸುಂಕವನ್ನು ವಿಧಿಸಿದಾಗ ಸರಕಿನ ಬೆಲೆ OP1 ನಿಂದ OP2ಗೆ ಹೆಚ್ಚಾದಾಗ, ಪ್ರಸ್ತುತ 20 ರೂಪಾಯಿಗಳಿಗೆ ಹೆಚ್ಚಾದಾಗ ಅನುಭೋಗದ ಪ್ರಮಾಣವು OQ4 ನಿಂದ OQ3ಗೆ ಕಡಿಮೆಯಾಗುತ್ತದೆ. ಅಂದರೆ ಸರ್ಕಾರದ ಸುಂಕದಿಂದಾಗಿ ರಾಷ್ಟ್ರದಲ್ಲಿ ಅನುಭೋಗ Q3 Q4 ನಷ್ಟು ಪ್ರಮಾಣದ ಅನುಭೋಗ ನಷ್ಟವನ್ನು ಹೊಂದುತ್ತದೆ. ಅಂದರೆ ರಾಷ್ಟ್ರದಲ್ಲಿ ಸುಂಕವನ್ನು ಹೆಚ್ಚಿಸಿದಾಗ ಹೆಚ್ಚಾದ ಸುಂಕವು ಸರಕುಗಳ ಬೆಲೆಯನ್ನು ಏರಿಸುವುದರ ಮೂಲಕವಾಗಿ ರಾಷ್ಟ್ರದಲ್ಲಿ ಅನುಭೋಗದ ಪ್ರಮಾಣವು ಕಡಿಮೆಯಾಗುತ್ತದೆ ಎಂಬುದನ್ನು ತಿಳಿಸುವುದೇ ಅನುಭೋಗದ ಪ್ರಮಾಣ. ಪ್ರೊಫೆಸರ್ ಕಿಂಡ್ಲ್ ಬರ್ಜರ್ ಅವರು ರಕ್ಷಣಾ ಪರಿಣಾಮ ಮತ್ತು ಅನುಭೋಗದ ಪರಿಣಾಮಗಳನ್ನು ಒಟ್ಟಾಗಿ ಸೇರಿಸಿ ವ್ಯಾಪಾರ ಪರಿಣಾಮ ಎಂದು ಕರೆಯುತ್ತಾರೆ, ಟ್ರೇಡ್ ಎಫೆಕ್ಟ್ ಎಂದು ಕರೆಯುತ್ತಾರೆ. ಅಂದರೆ ಒಂದು ರಾಷ್ಟ್ರ ಸುಂಕವನ್ನು ಏರಿಕೆ ಮಾಡಿದಾಗ, ವಿದೇಶಿ ಆಮದು ಸರಕಿನ ಮೇಲೆ ಸುಂಕವನ್ನು ಏರಿದಾಗ ಆ ಸರಕಿನ ಸಂಪೂರ್ಣ ಬದಲಿ ಸರಕಿನ ಉತ್ಪಾದನೆಯ ಪ್ರಮಾಣ ರಾಷ್ಟ್ರದಲ್ಲಿ ಹೆಚ್ಚಾಗುತ್ತದೆ. ಇದೇ ಆ ರಾಷ್ಟ್ರ ರಕ್ಷಣಾ ಪರಿಣಾಮದಿಂದ ಆಗುವಂತಹ ಅನುಕೂಲ ಅಥವಾ ಉತ್ಪಾದನೆಯ ಪ್ರಮಾಣದಲ್ಲಿ ಹೆಚ್ಚಳವನ್ನು ಪಡೆದುಕೊಳ್ಳುತ್ತದೆ. ಇದೇ ಸಂದರ್ಭದಲ್ಲಿ ಆ ರಾಷ್ಟ್ರದಲ್ಲಿ ಆಮದು ಮಾಡಿಕೊಳ್ಳುತ್ತಿದ್ದಂಥ ಒಂದು ಪ್ರಮಾಣ OQ4 ನಿಂದ, ಅಂದರೆ Q1 Q4 ನಿಂದ Q2 Q3ಗೆ ಕಡಿಮೆಯಾಗುತ್ತದೆ. ಜೊತೆಗೆ ರಾಷ್ಟ್ರದಲ್ಲಿ ವಿದೇಶಿ ಆಮದು ಸರಕುಗಳ ಬೇಡಿಕೆ ಪ್ರಮಾಣವು, ಅನುಭೋಗದ ಪ್ರಮಾಣವು ಕೂಡ ಕಡಿಮೆಯಾಗುತ್ತದೆ. ಈ ಮೂಲಕವಾಗಿ ಅನುಭೋಗದ ಪರಿಣಾಮ ಮತ್ತು ರಕ್ಷಣಾ ಪರಿಣಾಮಗಳನ್ನು ಒಟ್ಟಾಗಿ ಸೇರಿಸಿ ವ್ಯಾಪಾರ ಪರಿಣಾಮ ಎಂದು ಕಿಂಡ್ಲ್ ಬರ್ಜರ್ ಅವರು ಕರೆದಿದ್ದಾರೆ. ನಂತರದ ಪರಿಣಾಮ ವ್ಯಾಪಾರ ಕರಾರು ಪರಿಣಾಮ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ವ್ಯಾಪಾರದ ಕರಾರುಗಳ ಮೇಲೆ ಆಗುವಂತಹ ಪರಿಣಾಮವೇ ವ್ಯಾಪಾರದ ಪರಿಣಾಮ, ವ್ಯಾಪಾರದ ಕರಾರಿನ ಪರಿಣಾಮ. ನಾವು ವ್ಯಾಪಾರದ ಕರಾರುಗಳು ಎಂಬ ಅಧ್ಯಾಯದಲ್ಲಿ ತಿಳಿದುಕೊಂಡಿರುವಂತೆ ವ್ಯಾಪಾರದ ಕರಾರು ಎಂದರೆ ಒಂದು ರಾಷ್ಟ್ರದ ರಫ್ತು ಸರಕುಗಳು ಮತ್ತು ಆಮದು ಸರಕುಗಳ ಬೆಲೆ ಅನುಪಾತವನ್ನೇ ನಾವು ವ್ಯಾಪಾರದ ಕರಾರು ಎಂದು ಕರೆಯುತ್ತೇವೆ. ಸರಳವಾಗಿ ತಿಳಿದುಕೊಳ್ಳುವುದಾದರೆ, ಒಂದು ರಾಷ್ಟ್ರದ ರಫ್ತು ಸರಕುಗಳ ಬೆಲೆಯು ಆಮದು ಸರಕುಗಳ ಬೆಲೆಗಿಂತ ಹೆಚ್ಚಾಗಿದ್ದರೆ ಆ ರಾಷ್ಟ್ರದ ವ್ಯಾಪಾರದ ಕರಾರುಗಳು ಉತ್ತಮವಾಗಿ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಅನುಕೂಲ ಸಂಭವಿಸುತ್ತದೆ. ಇದಕ್ಕೆ ತದ್ವಿರುದ್ಧವಾಗಿ ರಾಷ್ಟ್ರದ ರಫ್ತು ಸರಕುಗಳ ಬೆಲೆಗಿಂತ ಆಮದು ಸರಕುಗಳ ಬೆಲೆಗಳೇ ಹೆಚ್ಚಾಗಿದ್ದಾಗ ರಾಷ್ಟ್ರದ ವ್ಯಾಪಾರದ ಕರಾರುಗಳು ಕಡಿಮೆಯಾಗಿ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ನಷ್ಟ ಸಂಭವಿಸುವಂತಹ ಸೂಚನೆಗಳಿರುತ್ತವೆ. ಇಲ್ಲಿ ಒಂದು ರಾಷ್ಟ್ರ ಸುಂಕವನ್ನು ಏರಿದಾಗ ಆಮದು ಸರಕುಗಳ ಬೆಲೆಯು ಹೆಚ್ಚಾಗುವುದನ್ನು ಕಾಣುತ್ತೇವೆ. ಯಾವಾಗ ಸರಕುಗಳ ಬೆಲೆ ಹೆಚ್ಚಾಗುತ್ತದೆ, ದೇಶೀಯ ಸರಕುಗಳ ಜೊತೆ ಪೈಪೋಟಿಯನ್ನು ಮಾಡುವುದಕ್ಕೆ ಆಮದು ಸರಕುಗಳು ಕಷ್ಟವನ್ನು ಎದುರಿಸಬಹುದು. ಇಂತಹ ಸಂದರ್ಭದಲ್ಲಿ ವಿದೇಶಿ ಆಮದುಗಾರರು ತಮ್ಮ ಸರಕುಗಳ ಬೆಲೆಯನ್ನು ಕಡಿಮೆ ಮಾಡಿ ಸರಕುಗಳನ್ನು ಪೂರೈಕೆ ಮಾಡುವಂತಹ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಈ ಸಂದರ್ಭದಲ್ಲಿ ವಿದೇಶಿ ಆಮದು ಸರಕುಗಳ ಬೆಲೆಗಳಿಗೆ ಹೋಲಿಸಿಕೊಂಡರೆ ರಾಷ್ಟ್ರದ ರಫ್ತು ಸರಕುಗಳ ಬೆಲೆಯು ಅಧಿಕವಾಗಿರುತ್ತದೆ. ಅಂದರೆ ರಾಷ್ಟ್ರದ ರಫ್ತು ಸರಕುಗಳ ಬೆಲೆಗಳು ಆಮದು ಸರಕುಗಳ ಬೆಲೆಗಳಿಗಿಂತ ಹೆಚ್ಚಾಗಿರುವುದರಿಂದ ರಾಷ್ಟ್ರದ ವ್ಯಾಪಾರದ ಕರಾರುಗಳು ಅಧಿಕವಾಗಿ ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಹೆಚ್ಚಿನ ಅನುಕೂಲ ಸಂಭವಿಸುತ್ತದೆ. ಇದು ಒಂದು ರಾಷ್ಟ್ರ ಸುಂಕ ವಿಧಿಸುವುದರಿಂದ ಆಗುವಂತಹ ಒಂದು ಪ್ರಮುಖ ಪರಿಣಾಮವಾಗಿದೆ. ನಂತರದ ಪರಿಣಾಮ ಪಾವತಿ ಶಿಲ್ಕಿನ ಪರಿಣಾಮ ಅಥವಾ ಸಂದಾಯ ಬಾಕಿಯ ಪರಿಣಾಮ. ಒಂದು ರಾಷ್ಟ್ರ ಸುಂಕವನ್ನು ವಿಧಿಸಿದಾಗ ಆ ರಾಷ್ಟ್ರದ ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿಯ ಮೇಲೆ ಆಗುವಂತಹ ಒಂದು ಪ್ರಭಾವವನ್ನೇ, ಪರಿಣಾಮವನ್ನೇ ನಾವು ಪಾವತಿ ಶಿಲ್ಕಿನ ಪರಿಣಾಮ ಎಂದು ಕರೆಯುತ್ತೇವೆ. ಪ್ರಮುಖವಾಗಿ ಸುಂಕದ ಪೂರ್ವದಲ್ಲಿ ಒಂದು ರಾಷ್ಟ್ರ OP1 ಬೆಲೆಯಲ್ಲಿ OQ4 ಪ್ರಮಾಣದಷ್ಟು ಸರಕುಗಳನ್ನು ಅನುಭೋಗ ಮಾಡುತ್ತಿತ್ತು. ಇದರಲ್ಲಿ ದೇಶೀಯ ಉತ್ಪಾದನೆ ಕೇವಲ 100 ಟನ್ನುಗಳಾದರೆ ಉಳಿದಂತಹ 300 ಟನ್ನುಗಳಷ್ಟು ಸರಕುಗಳು ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಅಂದರೆ ತೆರಿಗೆ ಸುಂಕ ಪೂರ್ವದ ಅವಧಿಯಲ್ಲಿ ಒಂದು ರಾಷ್ಟ್ರ 300
ಟನ್ನು ಸರಕುಗಳ ಮೇಲೆ ತನ್ನ ವಿದೇಶಿ ವಿನಿಮಯವನ್ನು ಖರ್ಚು ಮಾಡುತ್ತಿತ್ತು. ಈ ಮೂಲಕವಾಗಿ ಪಾವತಿ ಶಿಲ್ಕಿನ ಸಮಸ್ಯೆಯನ್ನು ಎದುರಿಸುತ್ತಿತ್ತು. ಪ್ರಸ್ತುತ ಸರ್ಕಾರ ಆಮದು ಸರಕುಗಳ ಮೇಲೆ ಸುಂಕವನ್ನು ವಿಧಿಸಿದ್ದ ಕಾರಣದಿಂದಾಗಿ ಸರಕುಗಳ ಬೆಲೆಯು OP2ಗೆ ಹೆಚ್ಚಾದ ಕಾರಣದಿಂದಾಗಿ ಆ ರಾಷ್ಟ್ರದಲ್ಲಿ ಆಮದು ಸರಕುಗಳ ಪ್ರಮಾಣವು Q1 Q4ನಿಂದ Q2 Q3ಗೆ ಕಡಿಮೆಯಾಗಿದೆ. ಸಂಖ್ಯೆಯ ರೂಪದಲ್ಲಿ ಹೇಳುವುದಾದರೆ ಯಾವಾಗ ಸರ್ಕಾರ 10 ರೂಪಾಯಿಗಳಷ್ಟು ಸುಂಕವನ್ನು ವಿಧಿಸುತ್ತದೆ, ಸರಕಿನ ಬೆಲೆಯು 20 ರೂಪಾಯಿಗಳಿಗೆ ಏರಿಕೆಯಾದಾಗ ಪ್ರಸ್ತುತ ಆಮದು ಸರಕುಗಳ ಪ್ರಮಾಣವು 300 ಟನ್ಗಳಿಂದ 100 ಟನ್ಗಳಿಗೆ ಕಡಿಮೆಯಾಗುತ್ತದೆ. ಈಗ ಸರ್ಕಾರ ಕೇವಲ 100 ಟನ್ಗಳಷ್ಟು ಸರಕುಗಳನ್ನು ಆಮದು ಮಾಡಿಕೊಳ್ಳುವುದಕ್ಕೆ ತನ್ನ ವಿದೇಶಿ ವಿನಿಮಯವನ್ನು ಖರ್ಚು ಮಾಡುತ್ತಿರುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರದ ವಿದೇಶಿ ವಿನಿಮಯ ಉಳಿತಾಯವಾಗುವುದರ ಮೂಲಕ ರಾಷ್ಟ್ರದ ಪಾವತಿ ಶಿಲ್ಕಿನ ಸಮಸ್ಯೆಯು ನಿವಾರಣೆಯಾಗುವುದನ್ನು ನಾವು ಕಾಣಬಹುದು. 8ನೆಯ ಪ್ರಮುಖ ಪರಿಣಾಮ ಪೈಪೋಟಿ ಪರಿಣಾಮ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಒಂದು ರಾಷ್ಟ್ರ ಆಮದು ಸರಕುಗಳ ಮೇಲೆ ಸುಂಕವನ್ನು ವಿಧಿಸಿದಾಗ ಅದರ ಸಂಪೂರ್ಣ ಬದಲಿ ಸರಕನ್ನು ಉತ್ಪಾದನೆ ಮಾಡುತ್ತಿದ್ದಂತಹ ದೇಶದ ಬಾಲ್ಯಾವಸ್ಥೆ ಕೈಗಾರಿಕೆಗಳು ಪೈಪೋಟಿಯನ್ನು ಮಾಡುವಷ್ಟು ಸಾಮರ್ಥ್ಯವನ್ನು ಪಡೆದುಕೊಳ್ಳುತ್ತವೆ. ಅಂದರೆ ಸರ್ಕಾರ ಸುಂಕವನ್ನು ವಿಧಿಸಿದಾಗ ದೇಶೀಯ ಕೈಗಾರಿಕೆಗಳ ಪೈಪೋಟಿಯ ಸಾಮರ್ಥ್ಯದಲ್ಲಾಗುವಂತಹ ಒಂದು ಬದಲಾವಣೆಯನ್ನೇ ಪೈಪೋಟಿ ಪರಿಣಾಮ ಎಂದು ಕರೆಯಲಾಗುತ್ತದೆ. ಇಲ್ಲಿ ಒಂದು ರಾಷ್ಟ್ರ ವಿದೇಶದಿಂದ ಆಮದು ಮಾಡಿಕೊಳ್ಳಲಾಗುವ ಸರಕುಗಳ ಮೇಲೆ ಸುಂಕವನ್ನು ವಿಧಿಸಿದಾಗ ಆ ಸರಕುಗಳ ಬೆಲೆಗಳು ದೇಶೀಯ ಸರಕುಗಳ ಬೆಲೆಗಿಂತಲೂ ಅಧಿಕವಾಗುತ್ತವೆ. ಈ ಸಂದರ್ಭದಲ್ಲಿ ಗ್ರಾಹಕರು ಸರಕುಗಳ ಬೆಲೆಗೆ ಹೋಲಿಕೆಯನ್ನು ಮಾಡಿ ಯಾವ ಸರಕುಗಳ ಬೆಲೆಗಳು ಕಡಿಮೆಯಾಗಿರುತ್ತದೆ ಆ ಸರಕನ್ನು ಅಧಿಕ ಪ್ರಮಾಣದಲ್ಲಿ ಅನುಭೋಗಿಸುವ ಪ್ರಯತ್ನವನ್ನು ಮಾಡುತ್ತಾರೆ. ಈ ಮೂಲಕವಾಗಿ ಅಂತಾರಾಷ್ಟ್ರೀಯ ಪೈಪೋಟಿಯಿಂದ ಸುಂಕದ ಕಾರಣದಿಂದಾಗಿ ರಾಷ್ಟ್ರದ ಬಾಲ್ಯಾವಸ್ಥೆಯ ಕೈಗಾರಿಕೆಗಳು ಪೈಪೋಟಿಯ ಒಂದು ಸಾಮರ್ಥ್ಯವನ್ನು ಬೆಳೆಸಿಕೊಂಡು ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಉಸಿರಾಡುವಂಥ ಒಂದು ಪ್ರಯತ್ನವನ್ನು ಮಾಡುತ್ತವೆ. ಇಲ್ಲಿ ಸರ್ಕಾರ ಸುಂಕವನ್ನು ವಿಧಿಸುವುದರ ಮೂಲಕವಾಗಿ ಪೈಪೋಟಿಯನ್ನು ತಡೆಯುವಂಥ ಒಂದು ಪ್ರಯತ್ನ ಮಾಡಿ ದೇಶೀಯ ಕೈಗಾರಿಕೆಗಳನ್ನು ರಕ್ಷಣೆ ಮಾಡಿದಂತಹ ಕೀರ್ತಿ ಸರ್ಕಾರದ ಒಂದು ಸುಂಕದ ಕಾರ್ಯಕ್ಕೆ ಸಲ್ಲುತ್ತದೆ. ಕೊನೆಯ ಪ್ರಮುಖ ಪರಿಣಾಮ ಆದಾಯ ಮತ್ತು ಉದ್ಯೋಗದ ಪರಿಣಾಮ. ಒಂದು ರಾಷ್ಟ್ರದಲ್ಲಿ ಸುಂಕವನ್ನು ವಿಧಿಸಿದಾಗ ರಾಷ್ಟ್ರದ ಆದಾಯದಲ್ಲಾಗುವಂಥ ಬದಲಾವಣೆ ಅಥವಾ ಆದಾಯದಲ್ಲಾಗುವಂಥ ಒಂದು ಪರಿಣಾಮವೇ ಆದಾಯದ ಪರಿಣಾಮ ಹಾಗೂ ಉದ್ಯೋಗದ ಮೇಲಾಗುವಂಥ ಒಂದು ಬದಲಾವಣೆಯೇ ಉದ್ಯೋಗದ ಪರಿಣಾಮ. ಇಲ್ಲಿ ಸರ್ಕಾರ ಆಮದು ಮಾಡಿಕೊಳ್ಳಲಾಗುವ ಸರಕಿನ ಮೇಲೆ ನಿಗದಿತ ಪ್ರಮಾಣದ ಸುಂಕವನ್ನು ವಿಧಿಸಿದಾಗ ರಾಷ್ಟ್ರದ ಆದಾಯದಲ್ಲಿ ಸ್ವಲ್ಪ ಪ್ರಮಾಣದ ಹೆಚ್ಚಳ ಉಂಟಾಗುತ್ತದೆ. ಈ ಹೆಚ್ಚಾದ ಆದಾಯವು ಗುಣಕದ ಪರಿಣಾಮ ಹಾಗೂ ವೇಗೋತ್ಕರ್ಷದ ಪರಿಣಾಮದಿಂದಾಗಿ ರಾಷ್ಟ್ರದ ಆದಾಯದ ಹೆಚ್ಚಳದಲ್ಲಿ ವೇಗವನ್ನು ಪಡೆದುಕೊಳ್ಳುತ್ತದೆ. ಜೊತೆಗೆ ರಾಷ್ಟ್ರದ ಸುಂಕದ ವಿಧಿಸುವಿಕೆಯಿಂದಾಗಿ ದೇಶದಲ್ಲಿ ಉತ್ಪಾದನೆಯ ಪ್ರಮಾಣವು ಸಹ ಹೆಚ್ಚಾಗುತ್ತದೆ. ಈ ಉತ್ಪಾದನೆಯ ಪ್ರಮಾಣ ಹೆಚ್ಚಾದಾಗ ಅನುಭವಕ್ಕಿಂತ ಅಧಿಕ ಪ್ರಮಾಣದ ಸರಕುಗಳನ್ನು ವಿದೇಶಗಳಿಗೆ ರಫ್ತು ಮಾಡುವುದರ ಮೂಲಕವಾಗಿ ರಾಷ್ಟ್ರವು ಅಲ್ಲಿಂದಲೂ ಸಹ ಆದಾಯವನ್ನು ಗಳಿಸಿಕೊಳ್ಳಬಹುದು. ಈ ಎಲ್ಲ ಕಾರಣದಿಂದಾಗಿ ಸುಂಕ ವಿಧಿಸುವಿಕೆಯಿಂದ ಒಂದು ರಾಷ್ಟ್ರದ ಆದಾಯವು ರಾಷ್ಟ್ರೀಯ ಆದಾಯವು ಹೆಚ್ಚಳವಾಗುವುದನ್ನು ನಾವು ಕಾಣಬಹುದು. ಜೊತೆಗೆ ಸುಂಕ ವಿಧಿಸಿದ ನಂತರ ರಾಷ್ಟ್ರದಲ್ಲಿ ಉತ್ಪಾದನೆಯ ಪ್ರಮಾಣದ ಹೆಚ್ಚಳದಿಂದಾಗಿ ಅಧಿಕ ಪ್ರಮಾಣದ ಸರಕುಗಳನ್ನು ಉತ್ಪಾದನೆ ಮಾಡುವುದಕ್ಕಾಗಿ ಕೈಗಾರಿಕೋದ್ಯಮಿಗಳು ಹೆಚ್ಚಿನ ಸಂಖ್ಯೆಯ ಕಾರ್ಮಿಕರನ್ನು ಹೆಚ್ಚಿನ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಿಕೊಡುವುದರಿಂದ ಉದ್ಯೋಗದ ಪರಿಣಾಮವೂ ಸಹ ಉಂಟಾಗುತ್ತದೆ. ಹೀಗೆ ಒಂದು ರಾಷ್ಟ್ರ ಸುಂಕವನ್ನು ವಿಧಿಸುವುದರ ಮೂಲಕ ಆ ರಾಷ್ಟ್ರದಲ್ಲಿ ಬಹುಮುಖವಾದ ಪರಿಣಾಮಗಳು ಉಂಟಾಗುವುದನ್ನು ನಾವು ಕಾಣಬಹುದು. ಪ್ರಸ್ತುತ ಈ ಒಂದು ಸುಂಕದ ಪರಿಣಾಮಗಳು ಎಂಬ ವಿಷಯವನ್ನು ರಚನೆ ಮಾಡಲು ನಾನು ಪ್ರೊಫೆಸರ್ HR.K. ಮತ್ತು ಡಾಕ್ಟರ್ HR. ಕೃಷ್ಣಯ್ಯಗೌಡರವರು ಬರೆದಿರುವಂತಹ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಎಂಬ ಪುಸ್ತಕದ ನೆರವನ್ನು ಪಡೆದುಕೊಂಡಿದ್ದೇನೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರ ಪತ್ರಿಕೆಗೆ ಸಂಬಂಧಪಟ್ಟಂತೆ ಸುಂಕದ ಪರಿಣಾಮಗಳ ಒಂದು ಪ್ರಶ್ನೆ ಏನಾದರೂ ಕೊಟ್ಟರೆ ಅಂತಹ ಪ್ರಶ್ನೆಗೆ ಉತ್ತರಿಸುವ ಸಂದರ್ಭದಲ್ಲಿ
ಪ್ರತಿಯೊಂದು ಪರಿಣಾಮಕ್ಕೂ ರೇಖಾಚಿತ್ರವನ್ನು ಬರೆಯುವಂತಹ ಅವಶ್ಯಕತೆ ಇರುವುದಿಲ್ಲ. ಎಲ್ಲ ಪರಿಣಾಮಗಳನ್ನು ತೋರಿಸುವಂತಹ ಒಂದು ರೇಖಾಚಿತ್ರವನ್ನು ರಚಿಸಿಕೊಂಡರೆ ಸಾಕು. ಪರೀಕ್ಷೆಯಲ್ಲಿ 5 ಅಥವಾ 10 ಅಂಕಗಳಿಗೆ ಸುಂಕದ ಪರಿಣಾಮಗಳನ್ನು ಕುರಿತು ಪ್ರಶ್ನೆ ನಿರೀಕ್ಷಿಸಬಹುದು. ಎಲ್ಲರಿಗೂ ಒಳ್ಳೆಯದಾಗಲಿ. ವಂದನೆಗಳು.